ಆಟೋದ ರೇಟ್ ಪ್ರೈಸನ್ನು ಹೈಕ್ ಮಾಡಬೇಕು ಅಂತ ಯೋಚನೆಯನ್ನು ಸರ್ಕಾರನೇ ಮಾಡ್ತಾ ಇದ್ರು. ಇದಕ್ಕೆ ಆಟೋ ಚಾಲಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅರೆ ಇದಕ್ಕೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಏನು ಕಾರಣ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದಲ್ಲ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಆಟೋ ದರ ಏರಿಕೆಗೆ ಆಟೋ ಸಂಘಟನೆಗಳೇ ವಿರೋಧ. ಸದ್ಯಕ್ಕೆ ದರ ಏರಿಕೆ ಬೇಡ ಅಂತಿವೆ ಆಟೋ ಸಂಘಟನೆಗಳು. ದರ ಏರಿಕೆಗೆ ಸಂಬಂಧ ಪ್ರತಿ ಬಾರಿಯೂ ಸಾರಿಗೆ ಇಲಾಖೆಗೆ ಆಟೋ ಚಾಲಕರು ಮತ್ತು ಸಂಘಟನೆಗಳು ಸಭೆ ಮಾಡಿ ದರ ಏರಿಕೆ ಮಾಡುವಂತೆ ಒತ್ತಡ ಹೇರುತ್ತಿದ್ದವು. ಆದರೆ ಯಾಕೋ ಏನು ಈ ಬಾರಿ ಮಾತ್ರ ಅದು ಉಲ್ಟಾ ಆದಂತೆ ಕಾಣ್ತಿದೆ. ಸಾರಿಗೆ ಇಲಾಖೆ ದರ ಏರಿಕೆ ಸಂಬಂಧ ದಿನಾಂಕ ನಿಗದಿ ಮಾಡಿ ದರ ಏರಿಕೆ ಸಂಬಂಧ ಚರ್ಚೆಗೆ ಆಹ್ವಾನ ಮಾಡಿದ್ರೆ ಆಟೋ ಸಂಘಟನೆಗಳು ಮಾತ್ರ ದರ ಏರಿಕೆ ಬೇಡವೇ ಬೇಡ ಅಂತ ಅಚ್ಚರಿಯ ನಿರ್ಧಾರಕ್ಕೆ ಮುಂದಾಗಿವೆ. ಇದೇ ಮಾರ್ಚ್ 12ಕ್ಕೆ ಆಟೋ ದರ ಪರಿಷ್ಕರಣೆ ಸಂಬಂಧ ಸಾರಿಗೆ ಇಲಾಖೆ ಸಭೆಗೆ ಆಹ್ವಾನಿಸಿದೆ. ಪ್ರತಿ 2-3 ವರ್ಷಕ್ಕೊಮ್ಮೆ ದರ ಪರಿಷ್ಕರಣೆ ಆಗುತ್ತಲೇ ಇರುತ್ತದೆ. ಅದರಂತೆ ಈ ಬಾರಿ ಕೂಡ ದರ ಏರಿಕೆ ವಿಚಾರವಾಗಿ ಸಭೆಗೆ ಆಟೋ ಸಂಘಟನೆಗಳನ್ನ ಆಹ್ವಾನ ಮಾಡ್ತಿದ್ದಂತೆ ಸರ್ವೆ ಪ್ರಕಾರ 80% ಆಟೋ ಸಂಘಟನೆಗಳೇ ಸದ್ಯಕ್ಕೆ ಆಟೋ ದರ ಏರಿಕೆ ಬೇಡವೇ ಬೇಡ ಅಂತ ವಿರೋಧ ವ್ಯಕ್ತಪಡಿಸಿವೆ. ಕಾರಣ, ಸದ್ಯ ನಗರದಲ್ಲಿ ಈಗಾಗಲೇ ಉಚಿತ ಬಸ್ ಬಳಕೆ ಮತ್ತು ಮೆಟ್ರೋ ಬಳಕೆದಾರರ ಸಂಖ್ಯೆ ಹೆಚ್ಚಾಗಿರುವ ಹಿನ್ನೆಲೆ ಸದ್ಯ ದರ ಏರಿಕೆ ಮಾಡಿದ್ರೆ ಬರುವವರ ಸಂಖ್ಯೆ ಮತ್ತಷ್ಟು ಇಳಿಕೆಯಾಗುವ ಆತಂಕ ಚಾಲಕರಿಗೆ ಕಾಡಲು ಶುರುವಾಗಿದೆ. ದರ ಏರಿಕೆಗೆ ವಿರೋಧ ಏಕೆ? ದೆಹಲಿ, ಮಹಾರಾಷ್ಟ್ರದಂತೆ ಒಂದು ನಗರ ಒಂದು ದರ ಜಾರಿಯಾಗಬೇಕು. ಈಗಾಗಲೇ ಮೆಟ್ರೋ ಉಚಿತ ಬಸ್ ಬಳಕೆ ಹೆಚ್ಚಾಗಿದೆ. ದರ ಏರಿಕೆಯಾದರೆ ಮತ್ತಷ್ಟು ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆತಂಕ. ನಿತ್ಯ ದುಡಿಮೆ ಇಳಿಕೆಯಾಗಿದ್ದು ದರ ಏರಿಕೆಯಿಂದ ದುಡಿಮೆ ಇನ್ನಷ್ಟು ಇಳಿಕೆ ಸಾಧ್ಯತೆ. ದರ ಏರಿಸಿದ್ರೆ ಆಪ್ ಆಧಾರಿತ ಆಟೋ ಕಂಪನಿಗಳು ಹೆಚ್ಚು ಅಡ್ವಾಂಟೇಜ್ ಪಡೆಯುವ ಸಾಧ್ಯತೆ. ಸರ್ಕಾರದ ನಿಗದಿತ ದರಕ್ಕಿಂತ ಕಡಿಮೆ ದರದಲ್ಲಿ ಗ್ರಾಹಕರನ್ನು ಸೆಳೆಯುವ ಸಾಧ್ಯತೆ. ಇದರಿಂದ ಮೀಟರ್ ಆಟೋ ಚಾಲಕರಿಗೆ ಬಾಡಿಗೆ ಸಿಗದಿರುವ ಸಾಧ್ಯತೆ ಇದೆ ಎಂದು ದರ ಏರಿಕೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಸರ್, ಗೊಂದಲ ಅಂದರೆ ಇಲ್ಲಿ ಬೆಂಗಳೂರು ನಗರದಲ್ಲಿ ಮುಂಚೆ ಆಟೋ ಚಾಲಕರಿಗೆ ಯಾರೂ ಕಾಂಪಿಟೇಷನ್ ಇರಲಿಲ್ಲ. ಆಟೋ ಏನು ದರ ಆಗ್ತಾ ಇತ್ತು ಅದು ಮಾತ್ರ ನಡೀತಾ ಇತ್ತು. ಇವಾಗ ಟ್ಯಾಕ್ಸಿಗಳು ಅಪ್ಲಿಕೇಶನ್ ಮುಖಾಂತರ ಕಿಲೋಮೀಟರ್ಗೆ 6 ರೂಪಾಯಿ 10 ರೂಪಾಯಿ ಅವ್ರು ಕೊಡ್ತಾ ಇದ್ದಾರೆ. 24 ರೂಪಾಯಿ ಟ್ಯಾಕ್ಸಿ ಕೊಡಬೇಕು. ಇವತ್ತು ರೂಲ್ ಇರೋದು ಅಗ್ರಿಗೇಟರ್ ಕಂಪ್ನಿಯವ್ರು ಮಾಡಿರೋದು, ಸರ್ಕಾರ ಮಾಡಿರೋದು 24 ರೂಪಾಯಿ. ಇವತ್ತು 10 ರೂಪಾಯಿಗೆ 6 ರೂಪಾಯಿಗೆ ಟ್ಯಾಕ್ಸಿ ಚಾಲಕರು ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ಏನಾದರೂ ಈಗ ಮತ್ತೆ ಆಟೋ ದರ ಜಾಸ್ತಿ ಆಯಿತು ಅಂದರೆ ಆಟೋ ಟ್ಯಾಕ್ಸಿಗೂ ಪ್ರಯಾಣಿಕರ ಸಂಖ್ಯೆ ತುಂಬ, ಆಟೋ ಪ್ರಯಾಣಿಕರು ಮತ್ತು ಟ್ಯಾಕ್ಸಿಗೆ ಹೋಗ್ತಾರೆ. ಮತ್ತು ಬೈಕ್ ಟ್ಯಾಕ್ಸಿ ಬೆಂಗಳೂರು ನಗರದಲ್ಲಿ ಯಾವುದೇ ಒಂದು ಅನುಮತಿ ಇಲ್ಲದೆ ಬೈಕ್ ಟ್ಯಾಕ್ಸಿ ಸಂಚರಿಸ್ತಾ ಇದೆ. ಇದು ಏನಾಗುತ್ತೆ, ನಮಗೆ ಮೈನಸ್ ಆಗ್ತಾ ಹೋಗುತ್ತೆ. ನಾವು ನಮ್ಮ ಸಂಘಟನೆ ಏನಿದೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಈಗ 15 ರೂಪಾಯಿ ನಮ್ಮ ಚಾಲಕರಿಗೆ ಸಾಕು ಅಂತೇಳಿ ನಾವು ತಿಳಿಸಿದ್ದೀವಿ. ಮುಂದೆ ಸಭೆಯಲ್ಲೂ ಸಹ ನಾವು ತಿಳಿಸ್ತೀವಿ. ಒಟ್ಟಾರೆ ಸದ್ಯ ದರ ಏರಿಕೆ ಬಗ್ಗೆ ಪ್ರಯಾಣಿಕರಿಗಿಂತ ಆಟೋ ಚಾಲಕರೇ ಹೆದರಿದಂತೆ ಕಾಣ್ತಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.